ಮಹೇಶ್ ಸರ್, ಏನಾಯಿತು? ಇಷ್ಟೊಂದು ಜನ ಸೇರಿಬಿಟ್ಟಿದ್ದಾರೆ. ಏನಿದು ಬಿಳಿ ಬಟ್ಟೆ? ಬಿಳಿ ಬಟ್ಟೆ ಒಣಗಿದೆಯಾ ಅಂತ ನೋಡ್ತಾ ಇದ್ದೆ. ಬೇಕಲ್ಲಪ್ಪ ಮದುವೆಯಲ್ಲಿ ಅಂತರ್ಪಟಕ್ಕೆ. ಈ ಮೇಡಮ್ ಎಲ್ಲಿ ಸಿಕ್ಕಿದ್ರು? ನಾನು ರಸ್ತೆಯಲ್ಲಿ ಬರ್ತಿದ್ನಾ, ಇವ್ರು ನಡ್ಕೊಂಡು ಬರ್ತಿದ್ರು. ನಡ್ಕೊಂಡು ಬರ್ತೀರಲ್ಲ ಅಂತ ಕರ್ಕೊಂಬಂದೆ. ಯಾಕೆ ಸರ್, ಏನೋ ಪ್ರಾಬ್ಲಮಾ? ರೇವತಿ, ಬದುಕೊಂಡೆ. ಏನು ಮಹೇಶ್ ಸರ್, ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ನಿಮ್ಮ ರಾಜಲಕ್ಷ್ಮಿಗೆ ಮದುವೆ ನಡೆಸೋ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀರಾ ತಾನೇ? ಯಾಕೆ ಟೆನ್ಷನ್ ತಗೋತೀರಾ? ಬೇರೆ ಯಾರಿಗಾರು ಕಾಂಟ್ಯಾಕ್ಟ್ ಕೊಟ್ಟಿದ್ರೆ ಡೆಕೋರೇಷನ್ ಮಾಡೋರು, ಅಡುಗೆ ಬಡಿಸೋರು, ಅವ್ರ ಕೆಲಸ ಮುಗ್ದಾದ್ಮೇಲೆ ಹೊರಟ್ಬಿಡೋರು. ಆದರೆ ನಾವು ಹಂಗಲ್ಲ ಸರ್, ಮದುಮಗಳನ್ನು ನೋಡ್ಕೋತೀವಿ. ಮದುಮಗಳನ್ನು ನೋಡ್ಕೋತೀವಿ, ವಾಲ್ಗಾನು ಓದಿಸ್ತೀವಿ. ಡೋಂಟ್ ವರಿ ಅಟ್ ಆಲ್, ಈ ಮದುವೆ ನಡೆದೇ ನಡೆಯುತ್ತೆ. ರೀ, ಎಲ್ರಿ ಹೋಗ್ತಿದ್ದೀರಾ? ಸ್ಮಶಾನಕ್ಕೆ ಹೋಗ್ತಿದ್ದೀನಿ, ಬರ್ತೀರಾ? ಓ, ನಾನೇ ಡ್ರಾಪ್ ಮಾಡ್ತೀನಿ, ಅಲ್ಲೇ ಮದುವೆ ಆಗ್ತೀರಾ? ರೀ, ನಾನು ಸ್ಮಶಾನದಲ್ಲಿ ಮದ್ವೆನಾದ್ರೂ ಆಗ್ತೀನಿ, ತಿಥಿನಾದ್ರೂ ಮಾಡ್ಕೋತೀನಿ. ನಿಮಗೆ ಯಾಕ್ರಿ ಅದೆಲ್ಲ? ನೀವು ಯಾರೇ ನನ್ನ ಕೇರ್ ಮಾಡೋದಕ್ಕೆ? ನಾನು ಯಾಕೆ ಕೇರ್ ಮಾಡಬೇಕು? ನನ್ನನ್ನು ಯಾರು ಕೇರ್ ಮಾಡ್ತಾರೋ ಅವ್ರ ಬಗ್ಗೆ ಮಾತ್ರ ನಾನು ಕೇರ್ ಮಾಡೋದು. ನೀವು ನನ್ನ ಬಗ್ಗೆ ಕೇರ್ ಮಾಡ್ತೀರಾ? ನನ್ನ ಮಾತು ಅಂದರೆ ನಿಮ್ಗೆ ವ್ಯಾಲ್ಯೂ ಇದೆಯಾ? ಇಲ್ಲ ತಾನೇ? ಮತ್ತೆ ಯಾಕೆ ನಾನು ಕೇರ್ ಮಾಡಲಿ? ನನಗೇನು ತಲೆ ಕೆಟ್ಟಿದ್ಯಾ? ಮತ್ತ್ಯಾಕೆ ನನ್ನ ಹಿಂದೆ ಫಾಲೋ ಮಾಡ್ಕೊಂಡು ಬರ್ತಿದ್ದೀರಾ? ನಿಮ್ಗೇನು ಬೇರೆ ಕೆಲಸ ಇಲ್ವಾ? ನಿಮ್ಮ ಕೆಲಸ ನೋಡ್ಕೊಂಡು ನೀವು ಹೋಗಿ, ನನ್ನ ಲೈಫ್ನ ನಾನು ನೋಡ್ಕೋತೀನಿ. ನಿಮ್ಮ ಲೈಫ್ನ ನೀವೇ ನೋಡ್ಕೊಳ್ಳಿ, ಯಾರು ಬೇಡ ಅಂತಾರೆ? ಆದರೆ ನಿಮ್ಮ ಕೆಲಸ ನೋಡ್ಕೊಂಡು ಹೋಗಿ ಅಂತ ನನ್ನ ಹತ್ರ ಹೇಳೋದು ಬೇಡ. ನಾನಿವಾಗ ನನ್ನ ಕೆಲಸನೇ ಮಾಡ್ತಿರೋದು. ಹುಡುಗಿ ನೋಡ್ಕೊಂಡು ಹೋಗ್ತಿದ್ರೆ ಅವಳಿಂದ ಫಾಲೋ ಮಾಡ್ಕೊಂಡು ಬರೋದ್ರೆ ನಿಮ್ಮ ಕೆಲಸನಾ? ನನಗೆ ಕೋಪ ಬರ್ಸ್ಬೇಡಿ. ಕೋಪ ಬಂದರೆ ಸರಿಯಾಗಿ ಬೈದ್ಬಿಡ್ತೀನಿ. ನನಗೆ ಯಾರ ಜೊತೆ ಮಾತಾಡೋಕ್ಕೂ ಇಷ್ಟ ಇಲ್ಲ. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಸುಮ್ಮನೆ ಹೊಟ್ಟೋಗಿ ನಿಮ್ಮ ಕೆಲಸ ನೋಡಿಕೊಂಡು ನನ್ನ ತಲೆ ತಿನ್ನಬೇಡಿ. ಓ, ನಿಮ್ಮ ಮಾತು ಅಂದರೆ ತುಂಬ ಸೀರಿಯಸ್ ಆಗಿ ತಗೋಬೇಕಾ? ನನ್ನ ಮಾತಿಗೆ ಸೀರಿಯಸ್ನೆಸ್ ಇಲ್ವಾ? ನಾನು ನಿಜವಾಗ್ಲೂ ನನ್ನ ಕೆಲಸನೇ ಮಾಡ್ತಿರೋದು ಅಂತ ಅವಾಗ ಹೇಳಿದ್ದು. ಈ ಮದುವೆ ನಡೆಯೋದು ನಂಗೆ ತುಂಬ ಮುಖ್ಯ. ನಿಮ್ಮ ಮದುವೆ ಮಾಡಿದ್ರೆ 20,000 ಕೊಡ್ತೀನಿ ಅಂತ ನಿಮ್ಮಪ್ಪ ಹೇಳಿದ್ದಾರೆ. 20,000 ರುಪೀಸ್ ಅಂದರೆ ಸುಮ್ಮನೆನಾ? ನಿಮ್ಮ ಮದುವೆ ಆಗೋವರೆಗೂ ನೀವು ಜೋಪಾನವಾಗಿರಬೇಕು. ನಿಮ್ಮ ಮದುವೆನ ನಿಂತೋದ್ರೆ ನನ್ನ ದುಡ್ಡು ಕೈ ತಪ್ಪೋಗುತ್ತೆ. ನಾನು ಯಾಕೆ ನನ್ನ ದುಡ್ಡು ಬಿಡಲಿ? ಅಂದರೆ ದುಡ್ಡು ಸಿಗುತ್ತೆ ಅಂದರೆ ಏನು ಬೇಕಾದರೂ ಮಾಡ್ತೀರಾ ನೀವು? ನಿಮಗೆ ನನ್ನ ಲೈಫ್ ಇಂಪಾರ್ಟೆಂಟಾ ಇಲ್ಲ ದುಡ್ಡು ಇಂಪಾರ್ಟೆಂಟಾ? ಹೇಳಿದ್ನಲ್ಲ ಆಗಲೇ, ನಂಗೆ ದುಡ್ಡೇ ಇಂಪಾರ್ಟೆಂಟು. ಎಷ್ಟತಿ ಅಂತ ಹೇಳಿ? ನಿಮ್ಮ ಲೈಫ್ ತೊಗೊಂಡು ನಾನೇನ್ರಿ ಮಾಡಬೇಕು? ಯಾಕೆ ನಿಮ್ಮ ಮನ್ಸಿಗೆ ಬಂದಂಗೆ ನೀವು ನಡ್ಕೋತೀರಾ? ನನ್ನ ಮನ್ಸಿಗೆ ಬಂದಂಗೆ ನಾನು ನಡ್ಕೊಂಡ್ರೆ ಏನ್ರಿ ತಪ್ಪು? ಎನಿವೇ, ಐ ವಾಂಟ್ ಟು ಮೇಕ್ ಮನಿ. ನೀವೇನಾದರೂ ಮಾಡ್ಕೊಳ್ಳಿ, ನನ್ನ ಕಮಿಟ್ಮೆಂಟ್ಗೆ ತೊಂದರೆ ಆಗಬಾರ್ದಷ್ಟೇ. ನೀವು 3 ಜನ ಒಟ್ಟಾಗೆ ಡೌಟ್ ಬಂತು, ಅದಕ್ಕೆ ಫಾಲೋ ಮಾಡ್ಕೊಂಡು ಬಂದೆ. ಇಲ್ಲೇನೋ ಇಂಥದ್ದೇ ನಡೆಯುತ್ತೆ ಅಂತ ನನಗೆ ಗೊತ್ತಿತ್ತು ರೀ.
ನೀವು ಈ ಥರ ಎಲ್ಲ ಸ್ಕೀಮ್ ಹಾಕೊಂಡ್ರೆ ನನ್ನ ದುಡ್ಡುಗೋಸ್ಕರ ನಾನು ಸೇಫ್ಟಿ ನೋಡ್ಕೋಬೇಕಾಗತ್ತೆ. ಛೀ, ಏನ್ರಿ ನೀವು ಹೀಗೆ ಮಾತಾಡ್ತೀರಾ? ನಿಮ್ಮ ಲೈಫಲ್ಲಿ ನನ್ನ ವ್ಯಾಲ್ಯೂ ಅಷ್ಟೇನಾ? ಅಫ್ಕೋರ್ಸ್ ಮನಿ ಈಸ್ ಇಂಪಾರ್ಟೆಂಟ್. ದುಡ್ಡಿನ ಬೆಲೆ ಗೊತ್ತಿಲ್ವಾ ನಿಮಗೆ? 3-4 ದಿನ ಬಿಸಿಲಲ್ಲಿ ದುಡಿದ್ರೂ ಕೈಯಲ್ಲಿ 100 ರೂಪಾಯಿ ಉಳಿದಿಲ್ಲ. ನೀವು ಈ ಥರ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. 20,000 ರೂಪಾಯಿಗೋಸ್ಕರ ಇನ್ನೊಬ್ರು ಲೈಫಲ್ಲಿ ಏನಾಗ್ತಿದೆ ಅಂತಾನು ನೋಡಲ್ಲ ಅಂತ ಮುಖ ಕೊಡ್ದಾಗ ಹೇಳ್ತಿರಲ್ರಿ. ಇನ್ನೊಬ್ರು ಲೈಫಲ್ಲಿ, ಅದು ನಿಮ್ಮ ಲೈಫಲ್ಲಿ ಏನಾಗ್ತಿದೆ ಅಂತ ನೋಡೋದಕ್ಕೆ ನಾನು ಯಾರು? ನೀವೇ ಹೇಳಿದ್ರಲ್ಲ ನಾನು ಯಾರು ಅಲ್ಲ ಅಂತ. ಇದನ್ನ ಮುಖ ಕೊಡ್ದಂಗೆ ಹೇಳಿದ್ರು ಒಂದೇ, ತುಂಬ ನೈಸಾಗಿ ಹೇಳಿದ್ರು ಒಂದೇ. ನನಗೆ ಈಗ ದುಡ್ಡು ಬೇಕು. ಅದೇ ಒಟ್ಟಾರಕೋಣ. ವಾವ್ ಗಣಿವವ್ವ, ನಿಮಗೆ ಫಿಟ್ನೆಸ್ ಬಗ್ಗೆ ಇಷ್ಟೊಂದು ಡೆಡಿಕೇಶನ್ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಹೆಲ್ತ್ ಬಗ್ಗೆ ನಿಮಗಿರೋಷ್ಟು ಕಾನ್ಷಿಯಸ್ಸು ಮನೇಲಿ ಇನ್ಯಾರಿಗೂ ಇಲ್ಲ. ಹೌದಾ? ಹಾಗಾದ್ರೆ ಇದನ್ನ ಕಾಂಚನಿಗೆ ಹೋಗಿ ಹೇಳು. ಅವಳು ನನ್ಗೆ ಯಾವಾಗಲೂ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟೇ ಮಾಡಲ್ಲ, ಬರೀ ತಿಂತಾರದೇ ಆಯಿತು ಅಂತ ಬೈತಾ ಇರ್ತಾಳೆ. ಖಂಡಿತ ಹೇಳ್ತೀನಿ ಗಣಿಮವ್ವ. ಹಂಗೆ ನೋಡೋಕ್ಕೋದ್ರೆ ಅತ್ತೇನೆ ಸ್ವಲ್ಪನೂ ಕೇರ್ ಮಾಡಲ್ಲ. ನೀವೇ ಅವ್ರಿಗೆ ಹೇಳಿ. ಅಯ್ಯ, ಅವಳೆಲ್ಲ ನನ್ನ ಮಾತು ಕೇಳ್ತಾಳೆ. ಬೇಕಾದ್ರೆ ನೀನು ನನ್ನ ಮಾತು ಹೇಳಿ ನೋಡು. ನಿನ್ನ ಮಾತು ಕೇಳಿದ್ರು ಕೇಳ್ಬೋದು. ಯಾವಾಗ ನೋಡಿದ್ರು ನನಗೆ ಬೈತಾ ಇರೋದೇ ಕೆಲಸ. ಅವಳು ಬೈಗಳ ಕಾಟ ತರ್ಕೊಳಕ್ಕಾಗಲ್ಲ ಅಂತ ಈ ಎಕ್ಸಸೈಸ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಚಾಚಾ, ಇಲ್ಲ ಗಣಿಮವ್ವ, ನೀವು ಸೆಲ್ಫ್ ಮೋಟಿವೇಟೆಡ್ ಪರ್ಸನ್. ನೀವು ದಿನ ವಾಕಿಂಗ್ ಎಕ್ಸಸೈಸ್ ಮಾಡೋದು ನಾನೇ ನೋಡಿದ್ದೀನಿ. ನೆನ್ನೆ ನೀವು ನಮ್ಮ ರೂಮ್ ಹತ್ರ ಬಂದಿದ್ರಲ್ಲ, ಆಗಲೇ ಹೇಳೋಣ ಅಂದ್ಕೊಂಡೆ. ಆದರೆ ನಾನು ಆಚೆ ಬರೋಷ್ಟರಲ್ಲಿ ನೀವು ಹೊರಟೋಗಿದ್ರಿ, ಅದಕ್ಕೆ ಸುಮ್ಮನಾದೆ. ನೆನ್ನೆ ನಾನು ನಿನ್ನ ರೂಮ್ ಹತ್ರ ಬಂದಿದ್ನಾ? ಬಂದಿರಲಿಲ್ವಾ? ನೀವೇ ಬಂದಂಗಾಯ್ತು, ನೀವೇ ಅಂದ್ಕೊಂಡೆ. ಇಲ್ಲಪ್ಪ, ನಿಮ್ಮ ರೂಮ್ ಇರೋದು ಒಂದು ದಿಕ್ಕಲ್ಲಿ, ನನ್ನ ರೂಮ್ ಇರೋದು ಒಂದು ದಿಕ್ಕಲ್ಲಿ. ನಾನು ಯಾಕೆ ನಿಮ್ಮ ರೂಮ್ ಹತ್ರ ಬರಲಿ? ಅಷ್ಟಕ್ಕೂ ನಾನು ಈ ವಾಕಿಂಗು, ಎಕ್ಸಸೈಸು ಇವೆಲ್ಲ ಶುರು ಮಾಡಿದ್ದೆ ಇವತ್ತಿಂದ. ನಾನು ಈ ಪಂಟಿ ಎಕ್ಸಸೈಸ್ ಮಾಡಿರೋದನ್ನ ನೀನು ಯಾವ ಗ್ಯಾಪಲ್ಲಿ ನೋಡಿದೆ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ನನಗೆ ಖುಷಿಯಾಗಲಿ ಅಂತ ಹೇಳ್ತಾ ಇರ್ಬೋದೇನೋ. ಇವಾಗ ಒಂಥರ ನಾನು ಶಿಸ್ತಿನ ಮನುಷ್ಯ ಆಗ್ಬಿಟ್ಟಿದ್ದೀನಿ. ಅಮ್ಮ, ಓನು ಅಮ್ಮ, 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 ಅಯ್ಯೋ ಹೋಗ್ಬಿಟ್ಲಾ? ಅಲ್ಲ, ಮಾತಾಡ್ತಾ ಇರ್ಬೇಕಾದ್ರೆ ಹೋಗ್ಬಿಟ್ಲಾ? ಏನೋಪ್ಪ, ಈ ಎಕ್ಸಸೈಸ್ ಎಲ್ಲ ಶುರು ಮಾಡಿದ್ಮೇಲೆ ಸಿಕ್ಕಾಬಿಟ್ಟೆ ಕನ್ಫ್ಯೂಷನ್ಗಳಾಗ್ತಾಯಿದೆ. ಇವತ್ತು ಇಷ್ಟು ಸಾಕು. ನಾನು ಇನ್ನೇನು ಮಾಡಿ ಸಾಯ್ಲಿ ಅಜ್ಜಿ. ಅವತ್ತು ಮನೆ ಬಿಟ್ಟು ಹೋಗು ಅಂತ ಮನೆಯಿಂದ ಆಚೆ ಹಾಕಿದ್ದೀನಿ. ಇವತ್ತು ಮನೆಯಿಂದ ಅಷ್ಟು ದೂರ ಬಿಟ್ಟು ಬಂದಿದ್ದೀನಿ. ಆದರೂ ಮನೆ ಹುಡ್ಕೊಂಡು ಬಂದಿದ್ದಾಳೆ. ಇವಳಂತೂ ನನ್ನ ಮಾತು ಕೇಳಲ್ಲ, ಅವರಂತೂ ಮೊದಲೇ ನನ್ನ ಮಾತು ಕೇಳಲ್ಲ. ಇಬ್ಬರ ಮಧ್ಯೆ ನಾನು ಹರಡಾಡ್ತಾ ಇದ್ದೀನಿ. ಯಾಕೆ ಮಗಳೇ, ಯಾಕೆ ಘಾಟ ಮಾಡ್ತಿದೀಯ? ಚಿಕ್ಕ ಮಗುಗೆ ಹೇಳ್ದಾಗ ಹೇಳಿ ಬಂದ್ವಿ, ಆದ್ರೂ ಇದೇ ಮನೆಗೆ ವಾಪಸ್ ಬಂದಿದೀಯಲ್ಲ, ಯಾಕೆ? ಹೊರಗಡೆ ಬದುಕೋ ತಾಕತ್ತಿಲ್ಲೇನು ನಿನಗೆ? ಅಲ್ವಾ ಮತ್ತೆ, ನನ್ನ ಹಣೆ ಬರ ಅಂತೂ ಇಷ್ಟೇ. ಆದರೆ ಇವಳಿಗೆ ಏನಾಗಿದೆ? ಇವಳು ಮನೆಯಲ್ಲಿ ಇಲ್ಲ ಅಂದರೆ 2 ದಿನ ಹುಡುಕ್ತಾರೆ, ಇಲ್ಲ ಅಂದರೆ ಸುಮ್ಮನಾಗ್ತಾರೆ. ಆದರೆ ಇಲ್ಲೇ ಇದ್ರೆ ಇವಳ ಜೀವನ ಹಾಳಾಗಲ್ವಾ ಅಜ್ಜಿ? ಇದು ಇವಳಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಾನು ಹೇಳೋದು ನಿನಗ್ಯಾಕಮ್ಮ ಅರ್ಥ ಆಗ್ತಿಲ್ಲ? ಮತ್ತೆ ಮತ್ತೆ ಅದನ್ನೇ ಹೇಳ್ತಿದ್ಯಲ್ಲ. ನಾನು ಇಲ್ಲಿಂದ ಹೋದ್ರೆ ನಿನ್ನ ಜೀವಂತವಾಗಿರೋದಕ್ಕೆ ಬಿಡ್ತಾರಾ? ನಿನ್ನ ಸಮಾಧಿ ಮೇಲೆ ನನ್ನ ಜೀವನ ಕಟ್ಕೋಬೇಕಾ?
ವಾಪಸ್ ಮನೆಗೆ ಬರೋಷ್ಟರಲ್ಲಿ ಏನೇನು ಡ್ರಾಮಾ ಮಾಡಿದ್ರು ಅಂತ ನೋಡ್ಲಿಲ್ವಾ ನೀನು? ನಾನು ಅದನ್ನ ನೋಡಿ ನೋಡಿ ಅರ್ಧ ಸತ್ತು ಹೋಗಿದ್ದೀನಿ. ನೀನು ಇಲ್ಲೇ ಇದ್ರೆ ನಂತರ ಬಾಯಿ ಕಟ್ಕೊಂಡು ಬದುಕ್ಬೇಕಾಗತ್ತೆ. ನೋಡಿದ್ಯಲ್ಲ ನಿನಗೆ ಎಂತ ಹುಡುಗರು ಕಟ್ತಿದ್ದಾರೆ ಅಂತ. ಅಲ್ಲಿ ಏನ್ ಸುಖ ಇದೆ ಅಂತ ನಿನಗೆ ಗೊತ್ತಿಲ್ವಾ? ಹಾಳ್ ಬಾವಿ ಅಂತ ಗೊತ್ತಿದ್ರು ನೀನ್ ಬೀಳ್ತಾ ಇದೆಯಲ್ಲ, ನಿನಗೆ ಏನ್ ಹೇಳಿ ನಾನು? ತಾಯಿಯಾದವಳು ಇದನ್ನೆಲ್ಲ ಹೇಗ್ ಸಹಿಸ್ಕೊಳ್ಳಿ? ತಂದೆ ತಾಯಿ ಮಕ್ಕಳಿಗೆ ಜೀವನ ಕಟ್ಕೊಡ್ತಾರೆ, ಆದ್ರೆ ನೀನು ನನ್ನ ಜೀವನ ಚೆನ್ನಾಗಿರ್ಲಿ ಅಂತ ನೀನ್ ಬಲಿಪಶು ಆಗ್ತಿದ್ಯಲ್ಲ. ಬೇಡ ಕಣೆ, ನನ್ನ ಮಾತು ಕೇಳು. ದಯವಿಟ್ಟು ಮನೆ ಬಿಟ್ಟು ಹೊರಟೋಗು. ಅಮ್ಮ, ಈ ಮದುವೆ ನಿಲ್ಸೋದಕ್ಕೆ ಬೇರೆ ಏನಾದರೂ ಐಡಿಯಾ ಇದ್ರೆ ಹೇಳು, ಅದನ್ನ ನಾನು ಮಾಡ್ತೀನಿ. ಆದ್ರೆ ಮನೆ ಬಿಟ್ಟು ಹೋಗ್ತೀನಿ ಅನ್ನೋದನ್ನ ಮತ್ತೆ ಮರ್ತು ಬಿಡು, ಅದು ನನಗೆ ಆಗಲ್ಲ. ಯಾಕೆ ಹಠ ಮಾಡ್ತಿದ್ದೀಯ ಆರಾಧನಾ? ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಏನೋ, ಆ ದೇವ್ರಿಗೆ ಗೊತ್ತು. ಮದುವೆಗೆ ಇನ್ನೇನು ಹೆಚ್ಚು ದಿನ ಇಲ್ಲ, ಬೇಗ ಮದುವೆ ಮಾಡಿ ಮುಗಿಸ್ಬಿಡ್ತಾರೆ. ಇದು ಯಾಕೆ ನಿನಗೆ ಅರ್ಥ ಆಗ್ತಾ ಇಲ್ಲ? ನೋಡು, ನಾವಿರೋದೇ ಇಬ್ಬರು, ನಮ್ಮ ಕೈಲಿ ಮದುವೆ ನಿಲ್ಸೋಕ್ಕಾಗತ್ತೇನೆ ಆರಾಧನಾ? ಏನೋ ನಮ್ಮ ಬುದ್ಧಿಗೆ ಎಷ್ಟು ತೋಚುತ್ತೋ ಅದನ್ನು ನಿನಗೆ ಹೇಳ್ತಾ ಇದ್ದೀವಿ, ಆದರೆ ನೀನು ಇಲ್ಲದ್ದೇ ಹಠ ಮಾಡ್ತಾ ಇದ್ದೀಯ. ಆ ರಾಜ ಬೇರೆ ಮಹೇಶನ ಜೊತೆಗೆ ಸೇರ್ಕೊಂಡಿದ್ದಾನೆ. ಏನೋ ಈಗಿನ ಕಾಲದ ಹುಡುಗ ಒಳ್ಳೆಯವನು ಅಂತ ಅಂದ್ಕೊಂಡಿದ್ದೆ. ಅವನ ಬುದ್ಧಿಗೆ ಏನಾಗಿದೆಯೋ